ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, 2026ರ WPL ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಉತ್ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. WPL 2026ರ ಫೈನಲ್ ಪಂದ್ಯವು ಎಲ್ಲಿ ನಡೆಯಿತು? ಉತ್ತರ BCA ಸ್ಟೇಡಿಯಂ ವಡೋದರಾ. WPL 2026ರಲ್ಲಿ ಅತಿ ಹೆಚ್ಚು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದವರು ಯಾರು? ಉತ್ತರ ಸ್ಮೃತಿ ಮಂದಣ್ಣ. WPL 2026ರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದವರು ಯಾರು? ಉತ್ತರ ಸೋಫಿ ಡಿವೈನ್. WPL 2026ರ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿ ಯಾರಿಗೆ ಲಭಿಸಿತು? ಉತ್ತರ ನಂದಿನಿ ಶರ್ಮಾ. ಫೈನಲ್ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಯಾರಿಗೆ ಲಭಿಸಿತು? ಉತ್ತರ ಸ್ಮೃತಿ ಮಂದಣ್ಣ. WPL 2026ರ ಟೂರ್ನಿಯ ಉದ್ದಕ್ಕೂ ಸ್ಥಿರ ಪ್ರದರ್ಶನ ನೀಡಿ ಟೂರ್ನಿ ಶ್ರೇಷ್ಠ ಪ್ರಶಸ್ತಿ ಗೆದ್ದವರು ಯಾರು? ಉತ್ತರ ಸೋಫಿ ಡಿವೈನ್. WPL ಇತಿಹಾಸದಲ್ಲಿ ಸತತ 4 ಬಾರಿ ಫೈನಲ್ ತಲುಪಿಯೂ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ತಂಡ ಯಾವುದು? ಉತ್ತರ ಡೆಲ್ಲಿ ಕ್ಯಾಪಿಟಲ್ಸ್. 2026ರ WPL ಚಾಂಪಿಯನ್ಸ್ RCB ತಂಡಕ್ಕೆ ನೀಡಿದ ಒಟ್ಟು ಬಹುಮಾನ ಮೊತ್ತ ಎಷ್ಟು? ಉತ್ತರ 6 ಕೋಟಿ ರೂ. WPL 2026ರಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸಿದ್ದವು? ಉತ್ತರ 5 ತಂಡಗಳು. ಫೈನಲ್ ಪಂದ್ಯದಲ್ಲಿ RCB ತಂಡವು ಡೆಲ್ಲಿ ವಿರುದ್ಧ ಎಷ್ಟು ವಿಕೆಟ್ಗಳಿಂದ ಜಯಗಳಿಸಿತು? ಉತ್ತರ 6 ವಿಕೆಟ್ಗಳು. 2026ರ WPLನಲ್ಲಿ ಫೈನಲ್ ಸೇರಿದಂತೆ ಅತಿ ಹೆಚ್ಚು ರನ್ ಚೇಸ್ ಮಾಡಿದ ದಾಖಲೆ ಯಾರ ಹೆಸರಲ್ಲಿದೆ? ಉತ್ತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟೂರ್ನಿಯ ಫೇರ್ ಪ್ಲೇ ಪ್ರಶಸ್ತಿ ಗೆದ್ದ ತಂಡ ಯಾವುದು? ಉತ್ತರ ಮುಂಬೈ ಇಂಡಿಯನ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿಯಾಗಿ 2026ರಲ್ಲಿ ಯಾರು ಕಾರ್ಯನಿರ್ವಹಿಸಿದ್ದರು? ಉತ್ತರ ಜೆಮಿಯಾ ರೋಡ್ರಿಗಸ್. WPL 2026ರ ಮೆಗಾ ಹರಾಜು ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ. ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ್ತಿ ಯಾರು? ಉತ್ತರ ಹರ್ಮನ್ ಪ್ರೀತ್ ಕೌರ್. 2026ರ WPLನಲ್ಲಿ ಅತಿ ಹೆಚ್ಚು ಬೌಂಡ್ರಿಗಳನ್ನು ಬಾರಿಸಿದವರು ಯಾರು? ಉತ್ತರ ಸ್ಮೃತಿ ಮಂದಣ್ಣ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಫೈನಲ್ನಲ್ಲಿ 57 ರನ್ ಗಳಿಸಿದ ಆಟಗಾರ್ತಿ ಯಾರು? ಉತ್ತರ ಜೆಮಿಯಾ ರೋಡ್ರಿಗಸ್. RCB ತಂಡವು WPL ಇತಿಹಾಸದಲ್ಲಿ ಇದುವರೆಗೆ ಎಷ್ಟು ಬಾರಿ ಪ್ರಶಸ್ತಿ ಗೆದ್ದಿದೆ? ಉತ್ತರ 2 ಬಾರಿ. 2025ರ ಮಹಿಳಾ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು? ಉತ್ತರ ಡೆಲ್ಲಿ ಕ್ಯಾಪಿಟಲ್ಸ್.